ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಬೇಸಿಗೆ ಕಾಲ ಬಂದಾಯಿತು, ಹೊಟ್ಟೆನೇ ಹಶ್ವಾಗಲ್ಲ. ಬರೀ ನೀರು ಕುಡಿದ್ರೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಬೇರೆ ಏನು ಫುಡ್ ತಿಂದರೂ ಕೂಡ ಕಂಫರ್ಟಾಗಿ ಫೀಲ್ ಆಗಲ್ಲ. ಸೊ ಈ ಒಂದು ಬೇಸಿಗೆಯಲ್ಲಿ ಅಮೃತ ಅಂತಲೇ ಹೇಳ್ಬೋದು. ಸೊ ಅದು ಬಂದ್ಬಿಟ್ಟು ಈ ಒಂದು ಮೊಸರನ್ನ. ಈ ಒಂದು ಬೇಸಿಗೆ ಕಾಲದಲ್ಲಿ ಎಷ್ಟು ಒಳ್ಳೆ ವರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಬಾಡಿ ಟೆಂಪ್ರೇಚರ್ನ ತುಂಬಾ ರೆಗ್ಯುಲೇಟ್ ಮಾಡುತ್ತೆ, ನಮ್ಮ ಬಾಡಿನ ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಈ ಒಂದು ಮೊಸರನ್ನ ಯಾವ ರೀತಿ ಮಾಡ್ಕೋಬೇಕು, ಮನೇಲೆಲ್ಲರೂ ಮಾಡ್ತೀರಾ ಮೊಸರನ್ನ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್. ಬಾಯಲ್ಲಿ ಇಟ್ಟಿದ ತಕ್ಷಣ ಬೆಣ್ಣೆ ಕರಗ್ದಂಗೆ ಕರ್ಗೋಗ್ಬಿಡುತ್ತೆ. ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಯಾವಾಗ ಬಾಯಲ್ಲಿ ಇಟ್ಕೊಂಡ್ವಿ, ಯಾವಾಗ ಒಳಗೋಯ್ತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ರೀತಿ ಒಂದು ರೆಸ್ಟೋರೆಂಟ್ ಸ್ಟೈಲ್ನ ಈ ಒಂದು ಮೊಸರನ್ನ ಅಥವಾ ಕರ್ಡ್ ರೈಸ್ ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈಗ ಈ ಅದ್ಭುತವಾದ ಮೊಸರನ್ನ ಮಾಡೋದಕ್ಕೆ ನಾನು ಮೊದಲನೇದಾಗಿ ಇದರಲ್ಲಿ 1 ಕಪ್ನಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. ಈ ಅಕ್ಕಿನ ಚೆನ್ನಾಗಿ ಒಂದು 2-3 ಸತಿ ತೊಳೆದ್ಬಿಟ್ಟು ಇದನ್ನ ಚೆನ್ನಾಗಿ ನೆನೆಸ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಇದನ್ನ ಒಂದು 30 ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಈಗ ಈ ಕುಕ್ಕರಲ್ಲಿ ನಾವು ನೆನೆಸಿರ್ತಕ್ಕಂಥ ಈ ಅಕ್ಕಿಯನ್ನು ಹಾಕೊಳ್ಳೋಣ. ನೋಡಿ, ನಾನು ಈ ಕಪ್ಪಲ್ಲಿ 1 ಕಪ್ ರೈಸನ್ನು ತಗೊಂಡಿದ್ದೆ. ಸೊ ಹಾಗಾಗಿ ಇದರಲ್ಲಿ 3 ಕಪ್ನಷ್ಟು ನೀರನ್ನು ಹಾಕಬೇಕು. ನೋಡಿ, ಆ್ಯಕ್ಚುಲಿ ನಾನು ಏನೇ ಅಳತೆಗಳು ತೊಗೊಂಡ್ರು ಪ್ರತಿಯೊಂದು ಒಂದೇ ಕಪ್ಪಲ್ಲಿ ಅಳತೆ ತೊಗೊಳ್ತೀನಿ. ಸೊ ಹಾಗಾಗಿ ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ರೆಗ್ಯುಲರ್ ಆಗಿ ನಾವು ಅನ್ನ ಮಾಡಬೇಕಂದ್ರೆ 1 ಕಪ್ಗೆ 2 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ವಿ. ಮೊಸರನ್ನಕ್ಕೆ ನಮ್ಗೆ ಸ್ವಲ್ಪ ಅನ್ನ ಸ್ವಲ್ಪ ಖುಷಿಯಾಗಿರ್ಬೇಕಾಗುತ್ತೆ, ಅಂದರೆ ಸ್ವಲ್ಪ ಮೆತ್ತಗಿರ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದಕ್ಕೆ ನಾನು 3 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಈ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಜಿಲ್ ಬರೋವರೆಗೂ ಇದನ್ನ ಕುಕ್ ನೋಡಿ. ಈಗ ಒಂದು 3 ವಿಜಿಲ್ ಆಗಿದೆ. ಈಗ ಈ ಲಿಡ್ಡನ್ನು ಓಪನ್ ಮಾಡೋಣ. ನೋಡಿ, ಇಲ್ಲಿ ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಏನು ಮಾಡಬೇಕಾಗುತ್ತೆ, ನಾವು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಈ ಥರ ಒಂದು ಆಲೂ ಮ್ಯಾಶರ್ನ ತಗೊಂಡು ನಾನು ಈ ಅನ್ನನ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ಅನ್ನ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಮ್ಯಾಶ್ ಆಗಿದೆ. ಈಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ನಷ್ಟು ಹಾಲನ್ನು ಹಾಕೊಳ್ತೇನೆ. ಮತ್ತೆ 2 ಕಪ್ನಷ್ಟು ಮೊಸರನ್ನ ಹಾಕೊಳ್ತೇನೆ. ಎಲ್ಲ ಒಂದೇ ಕಪ್ಪಿನ ಮೆಜರ್ಮೆಂಟ್ ಅಲ್ಲಿ ನಾನು ಹಾಕ್ತೇನೆ. 2 ಕಪ್ನಷ್ಟು ಮೊಸರು ಮತ್ತೆ 1 ಕಪ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಾಲು ಏನಕ್ಕೆ ಯೂಸ್ ಮಾಡ್ತಿದೀವಿ ನಾವು ಇದರಲ್ಲಿ ಅಂತ ಹೇಳಿದ್ರೆ, ಈ ಹಾಲು ಹಾಕೋದ್ರಿಂದ ಏನಾಗುತ್ತೆ, ಈ ಹಾಲನ್ನ ಹಾಕಿದ ನಂತರ ಈ ಒಂದು ಮೊಸರನ್ನ ನಾವು ಹೊರಗಡೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರು ಕೂಡ ಅನ್ನ ಹುಳಿ ಬರೋದಿಲ್ಲ. ಹುಳಿ ಬರಬಾರ್ದು, ಒಂದೊಳ್ಳೆ ಬ್ಯೂಟಿಫುಲ್ ಕಲರ್ ಮತ್ತೆ ಒಂದೊಳ್ಳೆ ಟೇಸ್ಟ್ ಬರಬೇಕು ಅನ್ನೋ ಒಂದು ಕಾರಣಕ್ಕೆ 1 ಕಪ್ನಷ್ಟು ನಾನು ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಈಗ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲೂ ಲಮ್ಸ್ ಏನು ಫಾರ್ಮ್ ಆಗ್ತಿಲ್ಲ. ಈಗ ಇದನ್ನ ಫ್ರಿಡ್ಜಲ್ಲಿ ಒಂದು 30 ನಿಮಿಷದ ಕಾಲ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ನಾನು ಇಲ್ಲೊಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನ್ ಅಷ್ಟು ಜೀರಾ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, 2 ಹಸಿಮೆಣಸಿನಕಾಯಿ, ಒಂದು 1/4 ಇಂಚಷ್ಟು ತುರಿದಿರ್ತಕ್ಕಂಥ ಶುಂಠಿ, 2 ಕೆಂಪು ಮೆಣಸಿನಕಾಯಿ, 1 ಟೀ ಸ್ಪೂನ್ ಅಷ್ಟು ಗೋಡಂಬಿ. ಗಿವ್ ದಿಸ್ ಎ ನೈಸ್ ಮಿಕ್ಸ್. ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಈ ಒಗ್ಗರಣೆ ರೆಡಿ ಆಗಿದೆ. ಈಗ ಈ ಒಗ್ಗರಣೆ ಎಲ್ಲ ಈ ಮೊಸರನ್ನಕ್ಕೆ ಹಾಕೊಳ್ಳೋಣ.
ಇದರಲ್ಲಿ ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ನ ಹಾಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಮತ್ತೆ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಉಪ್ಪು ಬೇಕಂದ್ರೆ ಈ ಸಂದರ್ಭದಲ್ಲಿ ನೀವು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಹಾಕ್ಬಿಟ್ಟು ಇದನ್ನ ಫಿನಿಶ್ ಮಾಡೋಣ. ನೋಡಿ, ಈಗ ಎಷ್ಟು ರುಚಿಯಾಗಿರ್ತಕ್ಕಂಥ ಮತ್ತು ಹೆಲ್ತಿಯಸ್ಟ್ ರೆಸಿಪಿ ಈ ಒಂದು ಮೊಸರನ್ನ ರೆಡಿ ಆಗಿದೆ. ನೋಡ್ತಿದ್ದೀರಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಂದ್ಬಿಟ್ಟು. ನೀವು ಮನೇಲಿ ಯಾವುದೇ ರೀತಿಯಾಗಿ ನೀವು ಮಾಡಿ ನೋಡಿರ್ಬೋದು, ಬಟ್ ನಾನು ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಂದ್ಸತಿ ಮಾಡಿ ನೋಡಿ, ಖಂಡಿತ ನಿಮಗೆ ಅದು ಇಷ್ಟ ಆಗುತ್ತೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸೂಚನೆ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಇದನ್ನು ಬಿಸಿ ಬಿಸಿ ತಿನ್ನಕ್ಕೆ ಹೋಗ್ಬೇಡಿ. ಇದನ್ನು ಆದಷ್ಟು ತಣ್ಣಗೆ ಮಾಡಿ ಅಥವಾ ಚಿಲ್ ಮಾಡಿ ಇದನ್ನು ತಿನ್ನಿ. ಇದ್ರ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ಇನ್ನೂ ಒಂದು ಒಳ್ಳೆ ಟಿಪ್ ಬೇಕಾ, ಇದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣು ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಹೇಳೋ ಅವಶ್ಯಕತೆನೇ ಇಲ್ಲ. ಬ್ಯೂಟಿಫುಲ್ ಕಾಂಬಿನೇಷನ್. ಸೊ ಟ್ರೈ ಮಾಡಿ ನೋಡಿ. ಸೊ ಅದು ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸೋದನ್ನ ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ನ ಕೂಡ ಲೈಕ್ ಮತ್ತು ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹಾಗಾದರೆ ನಾನು ಮುಂದಿನ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.